ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು 2026ರಲ್ಲಿ ನಡೀತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆ ಎರಡನ್ನ ನೋಡ್ತಾ ಬಂದಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. 2+√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನ ನಾವು ಕಂಟ್ರಡಿಕ್ಷನ್ ಮೆಥಡ್ ನಲ್ಲಿ ತಗೊಳ್ಳೋಣ. ಭಾಗಲಬ್ಧ ಸಂಖ್ಯೆ ಅಂತಂದೇಳಿ ಇಟ್ಕೊಳ್ಳೋಣ. 2+√5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ. ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣನೇ ನಮಗೆ P/Q ರೂಪದಲ್ಲಿ ಅಂದ್ರೆ =A/B ಅಂತ ನಾವು ತಗೋಬಹುದು, P/Q ಅಂತ ನಾವು ಬರ್ಕೋಬಹುದು ಎಂದು ನಾವು ಬರೆಯಬಹುದು. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಎ ಮತ್ತು ಬಿಗಳು ಸಹ ಅವಿಭಾಜ್ಯಗಳಾಗಿವೆ. ಮತ್ತು ಕಂಡೀಷನ್ B≠0. ಎ ಮತ್ತು ಬಿಗಳಿಗೆ ಒಂದನ್ನು ಹೊರತುಪಡಿಸಿ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿಲ್ಲ. ಇದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ 2+√5 ನ √5 =A/B -2 ಅಂದ್ರೆ 2 ಈ ಕಡೆಗೆ ತಗೊಂಡ್ಬರೋಣ. ಅವಾಗ ಏನಾಗುತ್ತೆ, √5 A-2B/B ಅಂದ್ರೆ A/B ರೂಪಕ್ಕೆ ನಮಗೆ ಬರ್ತಕ್ಕಂಥದ್ದು. ಅದರಿಂದ A-2B/B ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ಭಾಗಲಬ್ಧ ಸಂಖ್ಯೆ ಆದ್ಮೇಲೆ ಎಡಗಡೆ ಭಾಗದಲ್ಲಿರ್ತಕ್ಕಂಥ √5 ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ಆದರೆ ಇಲ್ಲಿ ಎ ಮತ್ತು ಬಿ ಅನ್ನೋದಕ್ಕೆ ಅವಿಭಾಜ್ಯಗಳಾಗಿವೆ. ಹಾಗೆಯೇ ಸಾಮಾನ್ಯ ಅಪವರ್ತನಗಳು ಇಲ್ಲದೆ ಇರೋದರಿಂದ ಅವಾಗ ಏನಾಗುತ್ತೆ, 2+√5 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ಸತ್ಯಕ್ಕೆ ದೂರವಾಗಿದೆ. ಯಾಕೆ ಅಂದ್ರೆ ಬೇರೆ ಸಾಮಾನ್ಯ ಅಪವರ್ತನ ಇಲ್ಲ. ಆದುದರಿಂದ ನಮ್ಮ ಊಹೆ ತಪ್ಪಾಗಿದೆ. Therefore 2+√5 ಒಂದು ಅಭಾಗಲಬ್ಧ ಸಂಖ್ಯೆ. ಇದು ನಮ್ದು 17ನೇ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ನೆಕ್ಸ್ಟ್ ಒಂದ್ನಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ x+2y = 10, x+y = 6 ಇದನ್ನ 1 ಮತ್ತು 2 ಅಂತ ಇಟ್ಕೊಳ್ಳೋಣ. ಅವಾಗ 1 ಮತ್ತು 2ರಿಂದ x+2y = 10, x+y = 6 ಇದನ್ನ ಕಳೆದು ಬಿಡೋಣ. ಅವಾಗ ಮೈನಸ್ ಮೈನಸ್ ಮೈನಸ್, ಅಲ್ಲಿಗೇನಾಯಿತು, +x -x ಕ್ಯಾನ್ಸಲ್. ಉಳಿತಕ್ಕಂಥದ್ದು 2y ನಲ್ಲಿ y ಹೋದ್ರೆ y ಬರುತ್ತೆ, 10 ಕಳೆದ್ರೆ 4 ಆಗುತ್ತೆ. ಅಲ್ಲಿಗೆ ಈ y = 4 2ರಲ್ಲಿ ಆದೇಶ ಮಾಡೋಣ. ಅವಾಗ x+y = 6,
ಎಕ್ಸ್ ಪ್ಲಸ್ ವೈ ಬೆಲೆ 4, ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 4 ಈ ಕಡೆ ಬಂದರೆ 6 ಮೈನಸ್ 4 ಎಕ್ಸ್ ಇಸ್ ಈಕ್ವಲ್ ಟು 2. ಅಲ್ಲಿಗೆ ವೈನ ಬೆಲೆ 4, ಎಕ್ಸ್ನ ಬೆಲೆ 2 ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ಅಪವರ್ತನ ವಿಧಾನದಿಂದ 3x² ಮೈನಸ್ 6x ಪ್ಲಸ್ 3 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಹಾಗೆಯೇ ಚಾಯ್ಸ್ ಇದೆ. ಫಸ್ಟ್ ಒಂದು ತಗೊಳ್ಳೋಣ. 3x² ಮೈನಸ್ 6x ಪ್ಲಸ್ 3 0. ಎ ಬೆಲೆ 3, ಹಾಗೆಯೇ ಬಿ ಬೆಲೆ -6, ಸಿ ಬೆಲೆ 3. ಅಲ್ಲಿಗೆ ಎ ಇಂಟು ಸಿ 3 ಇಂಟು 3 9 ಆಯಿತು. ಎ ಪ್ಲಸ್ ಸಿ ನಮಗೆ 6 ಬರಬೇಕು. ಅಲ್ಲಿಗೆ 9 ನಾವು ಅಪವರ್ತನಕ್ಕೆ ತಗೊಂಡ್ರೆ 3 ಇಂಟು 3 9 ಬರುತ್ತೆ. ಹಾಗೆಯೇ 3 ಪ್ಲಸ್ 3 ಆದರೆ 6 ಬರಬೇಕು. ಚಿಹ್ನೆಯನ್ನು ತಗೊಂಡಿಲ್ಲ, -6 ತಗೊಳ್ತಕ್ಕಂಥದ್ದು. ಹಾಗಾದರೆ 3x² ಮೈನಸ್ 6x ಪ್ಲಸ್ 3 0. 3x² ಮೈನಸ್ 3 ಪ್ಲಸ್ 3 ಪ್ಲಸ್ 3 0 x. 3x² ಮೈನಸ್ 3x ಪ್ಲಸ್ ಇಂಟು ಮೈನಸ್ ಮೈನಸ್ 3x ಪ್ಲಸ್ 3 0. ಅಲ್ಲಿಗೆ 3x ಕಾಮನ್ ತೆಗೆದ್ರೆ x ಮೈನಸ್ 1 ಮೈನಸ್ 3 ಕಾಮನ್ ತೆಗೆದ್ರೆ x ಮೈನಸ್ 1 0. x ಮೈನಸ್ 1 ಇಂಟು 3x ಮೈನಸ್ 3 0. ಅಲ್ಲಿಗೆ x ಮೈನಸ್ 1 0, 3x ಮೈನಸ್ 3 0. x 1, 3x 3. x 3/3, 3 x 1. ಅಲ್ಲಿಗೆ 2ರ ಬೆಲೆ ಮೂಲಗಳು x 1, x 1 ಆಯಿತು. ನೆಕ್ಸ್ಟ್ ಒಂದು ಕೊಟ್ಟಿರ್ತಕ್ಕಂಥದ್ದು x ಪ್ಲಸ್ 2 ಹೋಲ್ ಕ್ಯೂಬ್ x³ ಮೈನಸ್ 4. ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಇದನ್ನು ತಗೊಳ್ಳೋದಾದ್ರೆ x ಪ್ಲಸ್ 2 ಹೋಲ್ ಕ್ಯೂಬ್ x³ ಮೈನಸ್ 4. ಇದನ್ನ a ಪ್ಲಸ್ ಬಿ ಹೋಲ್ ಕ್ಯೂಬಿಗೆ ತಗೊಂಡ್ರೆ a³ ಪ್ಲಸ್ b³ ಪ್ಲಸ್ 3a² b ಪ್ಲಸ್ 3ab². ಇದನ್ನು ಬಿಡಿಸ್ಕೊಳ್ಳೋಣ. ಅವಾಗ ನಮಗೆ ಬೆಲೆ ಏನು ಸಿಗುತ್ತೆ ಅಂದರೆ x ಪ್ಲಸ್ 2 ಹೋಲ್ ಕ್ಯೂಬ್ ಬದಲಿ x³ ಪ್ಲಸ್ 2³ ಪ್ಲಸ್ 3 ಇಂಟು 2² ಇಂಟು x ಪ್ಲಸ್ 3 ಇಂಟು a x ಇಂಟು 2² x³ ಮೈನಸ್ 4. x³ ಪ್ಲಸ್ 8 ಪ್ಲಸ್ 4 12x ಪ್ಲಸ್ ಇಲ್ಲಿ x² ಆಗಬೇಕು. ಒಂದು ನಿಮಿಷ. ಇಲ್ಲಿ ಬರ್ತಕ್ಕಂಥದ್ದು x² ಇಂಟು 2. ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ 3 6 x² ಆಯಿತು. ಇದು 4 4 12x x³ ಮೈನಸ್ 4 ಆಯಿತು. ಅಲ್ಲಿಗೆ ಈ x³ ಕ್ಯಾನ್ಸಲ್. ಉಳಿತಕ್ಕಂಥದ್ದು 8 ಪ್ಲಸ್ 6x² ಪ್ಲಸ್ 12x. ಇದನ್ನು ಈ ಕಡೆಗೆ ತಗೊಂಡ್ಬರೋಣ. ಪ್ಲಸ್ 4 0. ಅಲ್ಲಿಗೆ 6x² ಪ್ಲಸ್ 12x ಇಂಟು ಪ್ಲಸ್ 4 ಪ್ಲಸ್ 12 0. ಇದು ನಮ್ಮದು ax² ಪ್ಲಸ್ bx
ಪ್ಲಸ್ ಸಿ ಇಸ್ ಈಕ್ವಲ್ ಟು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬರ್ತಕ್ಕಂಥದ್ದು. ಬೇಕಾದರೆ ಡಿವೈಡೆಡ್ ಬೈ ಆರಿಂದ ನಾವು ಭಾಗಿಸಿದ್ರೆ ಆರ್ ಒಂದ್ಲೆ ಎಕ್ಸ್ ಸ್ಕ್ವಯರ್ ಆರ್ ಎರಡ್ಲೆ ಇಸ್ ಈಕ್ವಲ್ ಟು 0. ಇದು ನಮ್ಮದು ವರ್ಗ ಸಮೀಕರಣದ ಆದರ್ಶ ರೂಪ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ತಗೊಳ್ಳೋದಾದ್ರೆ 6, 10, 14 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒಂದು ತಗೊಳ್ಳೋದಾದ್ರೆ 6, 10, 14 ಎ ಬೆಲೆ 6, ಡಿ ಬೆಲೆ A2 ಮೈನಸ್ A1 10 ಮೈನಸ್ 6 ಇಸ್ ಈಕ್ವಲ್ ಟು 4. ಹಾಗೆಯೇ ಎನ್ ಬೆಲೆ 20 ಕೊಟ್ಟಿದ್ದಾನೆ. ಎನ್ ಇಸ್ ಈಕ್ವಲ್ ಟು 20 ನಾವು ಕಂಡುಹಿಡಿಬೇಕಾಗಿರೋದು ಎಸ್ 20 ಇಸ್ ಈಕ್ವಲ್ ಟು, ಅಲ್ಲಿಗೆ ಫಾರ್ಮುಲಾ ತಗೊಂಡ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಅಲ್ಲಿಗೆ ಏನು ಬರುತ್ತೆ, ಎಸ್ 20 ಇಸ್ ಈಕ್ವಲ್ ಟು 20 ಬೈ 2 ಇಂಟು 6 ಇಂಟು 20 ಮೈನಸ್ 1 ಡಿ ಬೆಲೆ 4. ಅಲ್ಲಿಗೆ 2 ಒಂದ್ಲೆ 2 10 ಇಂಟು 6 12 19 ಇಂಟು 4 20 ಒಂದು ಕಳೆದ್ರೆ 10 ಇಂಟು 12 ಪ್ಲಸ್ 19 4 76 ಇಸ್ ಈಕ್ವಲ್ ಟು 10 ಇಂಟು 6 2 ಕೂಡಿದರೆ 8 7 1 8. ಅಲ್ಲಿಗೆ ಎಸ್ 20 ಇಸ್ ಈಕ್ವಲ್ ಟು 10 ಇಂಟು 88 880 ಆಗ್ತಕ್ಕಂಥದ್ದು. ಇದು ನಮ್ಮ ಬೆಲೆಯಲ್ಲಿ ಬರ್ತಕ್ಕಂಥದ್ದು. ಅಥವಾ 2, 7, 12 ಇಲ್ಲಿ ಎಷ್ಟನೇ ಪದ ಅಂತ ಕೇಳ್ತಾನೆ. ಅಂದ್ರೆ ಎನ್ ಬೆಲೆಯನ್ನ ನಾವು ಕಂಡಿಡ್ಕೋಬೇಕು. ಕೊಟ್ಟಿರ್ತಕ್ಕಂಥದ್ದನ್ನ ನೋಡೋಣ. ಕೊಟ್ಟಿರ್ತಕ್ಕಂಥ ಪದವನ್ನ ತಗೊಳ್ಳೋದಾದ್ರೆ ಎ ಬೆಲೆ 2, ಡಿ ಬೆಲೆ A2 ಮೈನಸ್ A1 ಇಸ್ ಈಕ್ವಲ್ ಟು 7 ಮೈನಸ್ 2 ಡಿ ಇಸ್ ಈಕ್ವಲ್ ಟು 5 ಎನ್ ಬೆಲೆ. ಹಾಗೆಯೇ ಎ ಎನ್ ಇಸ್ ಈಕ್ವಲ್ ಟು 47 ಕೊಟ್ಟಿದ್ದಾನೆ. ಅಲ್ಲಿ ಸೂತ್ರ ತಗೊಂಡ್ರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. 47 ಎ ಬೆಲೆ 2 ಎನ್ ಮೈನಸ್ 1 ಡಿ ಬೆಲೆ 5. ಈ ಎರಡನ್ನ ಈ ಕಡೆಗೆ ಹಾಕೋಣ. 47 ಮೈನಸ್ 2 ಎನ್ ಮೈನಸ್ 1 ಇಂಟು 5 ಅಲ್ಲಿ 45 ಆಯಿತು. ಈ 5ಅನ್ನ ಕೆಳಗೆ ತಗೊಂಡ್ಬರೋಣ. 5 ಇಸ್ ಈಕ್ವಲ್ ಟು ಎನ್ ಮೈನಸ್ 1. 5 ಒಂದ್ಲೆ 5 9 ಇಸ್ ಈಕ್ವಲ್ ಟು ಎನ್ ಮೈನಸ್ 1. ಮೈನಸ್ 1 ಈ ಕಡೆಗೆ ಹಾಕಿದರೆ ಪ್ಲಸ್ 1 ಎನ್ 10 ಇಸ್ ಈಕ್ವಲ್ ಟು ಎನ್. ಇದು ನಮ್ಮ ಬೆಲೆಯಲ್ಲಿ ಬರ್ತಕ್ಕಂಥದ್ದು. ಇದಾಯಿತು. ಇದರ ನೆಕ್ಸ್ಟ್ ಲೆಕ್ಕವನ್ನು ನೋಡೋದಾದರೆ